ಡೈಲಿ ಊಟಕ್ಕೆ ಸಾಂಬಾರ್ ಜೊತೆ ಈ ಥರ ವೆರೈಟಿ ತಂಬ್ಳಿನೂ ಬೇಕಾಗತ್ತೆ ನಮಗೆ. ತುಂಬಾ ವೆರೈಟಿ ಆಗಿರೋ ತಂಬ್ಳಿನ ನಾವು ಮಾಡ್ಬೋದು. ಆಲ್ರೆಡಿ ನಾನು 2 ರೀತಿಯ ತಂಬ್ಳಿನ ಹೇಗೆ ಮಾಡೋದು ಅಂತ ನನ್ನ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ. ಸೊ ಇವತ್ತು ಇನ್ನೊಂದು ರೀತಿ ತಂಬ್ಳಿನ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೆಸ್ ಕಾರ್ನರ್. ನಾನಿವತ್ತು ಆನಿಯನ್ ತಂಬುಳಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ಒಂದು ಆನಿಯನ್ ಇದ್ದರೆ ಸಾಕು, ಈ ತಂಬುಳಿನ 5 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಅಷ್ಟೊಂದು ಈಸಿಯಾಗಿದೆ ಇದು. ಮೊದಲಿಗೆ ಒಂದು ಆನಿಯನನ್ನು ತೊಗೊಂಡಿದ್ದೀನಿ, ಅದರದ್ದು ಸಿಪ್ಪೆನ ತೆಗೆದ್ಬಿಟ್ಟು ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕ್ತಾ ಇದ್ದೀನಿ. ಚಿಕ್ಕ ಕಪ್ಪಲ್ಲಿ 1 ಕಪ್ ಸಾಕಾಗುತ್ತೆ, ಸ್ವಲ್ಪ ಸಾಕು. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಇವೆರಡನ್ನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಸ್ಮೂತ್ ಪೇಸ್ಟ್ ಆಗೋ ತನಕ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇದು ತುಂಬ ನೈಸ್ ಪೇಸ್ಟ್ ಆಗಿಲ್ಲ ಅಂದರೆ ಬೇಕಿದ್ರೆ ಸೋಸ್ಕೋಬೋದು. ಇವಾಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಅದೇ ಮಿಕ್ಸಿ ಜಾರಲ್ಲಿ 4 ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕಿ ಮತ್ತೆ 1 ರೌಂಡ್ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಕೂಡ ಅದೇ ಪಾತ್ರೆಗೆ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಕೂಡ ಹಾಕ್ಬೋದು, ಅದು ದಪ್ಪ ಇದೆ ಅಲ್ವಾ, ಸೊ ಅದು ತೆಳ್ಳಗಾಗೋ ತನಕ ನೀರನ್ನು ಹಾಕ್ಬೋದು. ಇಷ್ಟು ತೆಳ್ಳಗಾದರೆ ಸಾಕು. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಒಗ್ಗರಣೆನ ನಾವಿಲ್ಲಿ ಹಾಕೋಣ. ಒಗ್ಗರಣೆಗೆ ಫಸ್ಟು ಎಣ್ಣೆನ ಬಿಸಿ ಮಾಡ್ಕೊಂಡ್ಬಿಟ್ಟು, ಎಣ್ಣೆ ಬಿಸಿ ಬಂದಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆಯೇ 1 ಒಣಮೆಣಸನ್ನು ಕಟ್ ಮಾಡಿ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಿದ ತಕ್ಷಣ ಅದನ್ನು ಒಗ್ಗರಣೆನ ತಂಬ್ಳಿಗೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಲಿಡನ್ನು ಕ್ಲೋಸ್ ಮಾಡ್ತೀನಿ. ಇವಾಗ ಆನಿಯನ್ ತಂಬ್ಳಿ ರೆಡಿ ಆಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ಹಾಕೊಂಡು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಬೇಸಿಗೆಯಲ್ಲಿ ತಂಪಾಗಿ ಏನಾದರೂ ಬೇಕು ಅನ್ನುವಾಗ ಈ ತಂಬ್ಳಿನ ಮಾಡ್ಕೊಂಡು ತಿಂದರೆ ತುಂಬಾ ಆರಾಮಾಗಿ ಅನಿಸುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್.